ಮಡಿಕೇರಿ ಕೊಡಗಿನ ಗಿರಿ ಶಿಖರಗಳ ನಡುವೆ ಅರಳಿರುವ ಪುಟ್ಟ ನಗರ. ಮಡಿಕೇರಿಯ ಪ್ರಕೃತಿ ಸೌಂದರ್ಯ ರೂಪರಾಶಿಗೆ ಮರುಳಾದ ನಮ್ಮ ಖ್ಯಾತ ಕವಿ ಜಿ.ಪಿ. ರಾಜರತ್ನಂರವರು ಮಡಿಕೇರಿ ಮ್ಯಾಲ್ ಮಂಜು ಅಂತ ಒಂದು ಸುಂದರ ಕವಿತೆಯನ್ನೇ ಬರೆದರು. ಕವಿಯನ್ನೇ ಬೆರಗುಗೊಳಿಸಿದ ಈ ಊರಲ್ಲೀಗ ಕೋಗಿಲೆ ಕಂಠಸಿರಿಯ ಬಾಲೆಯೊಬ್ಬಳು ಉದಯಿಸಿದ್ದಾಳೆ. ಹೆಸರು ಏನಂತೀರಾ? ಸಲಿಹಾ ಮಜೀದ್. ಬನ್ನಿ ಈಗ ಈಕೆಯ ಕೊರಳೊಳಗಿಂದ ಹರಿಯುವ ಗಾನಸುಧೆಯನ್ನು ಸವಿಯೋಣ. ಬಂದು ನೋಟು ನಿಂದು ನೋಟು பொம்மாலே கொடகு நடந்து நோட்டு ಬಂದು ನೋಟು ನಿಂದು ನೋಟು பொம்மாலே கொடகு நடந்து நோட்டு ಬಾಂಕಾಡು ಬನದುಂಬ ಕಾಟಿ ಕಡಮನರಿ ಕುಂದು ಬರಿಯ ಕಾಂಬ ಅಪಿ ನೀರ ಜರಿ ಬಾಂಕಾಡು ಬನದುಂಬ ಕಾಟಿ ಕಡಮನರಿ ಕುಂದು ಬರಿಯ ಕಾಂಬ ಅಪಿ ನೀರ ಜರಿ ತೋಡು ಪೊಳೆ ಕೆರೆಯು ಪೊನ್ನಾಡು ಕೊಡಗಿಸಿರಿ ತೋಡು ಪೊಳೆ ಕೆರೆಯು ಪೊನ್ನಾಡು ಕೊಡಗಿಸಿರಿ ಪಾಪನಾಶಿನಿ ತಾಯಿ ಕುಲದೇವಿ ಕಾವೇ ಈಕೆ ಪಾಪನಾಶಿನಿ ತಾಯಿ ಕುಲದೇವಿ ಹುಟ್ಟಿನಿಂದ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು. ಆದರೆ ಈಕೆಯ ಗಾನ ಪ್ರತಿಭೆ ಜಾತಿ ಮತ ಭಾಷೆಗಳ ಬಂಧವನ್ನು ಮೀರಿ ಬೆಳೆಯುತ್ತಿದೆ. ಸಾಲಿಹಾಳ ಮಾತೃಭಾಷೆ ಮಲಯಾಳಂ. ಆದರೆ ಈಕೆಗೆ ಕನ್ನಡ ಭಾಷೆ ಅದಕ್ಕಿಂತಲೂ ಮಿಗಿಲು. ಕನ್ನಡ ಭಾವಗೀತೆ, ಜಾನಪದ ಗೀತೆ, ದೇವರ ನಾಮಗಳ ಬಗ್ಗೆ ಈಕೆಗೆ ಅಪಾರ ಒಲವು. ಮಡಿಕೇರಿ ಜನತೆಯ ಅಕ್ಕರೆಯ ಬಾಲೆಯಾಗಿ ಈಕೆ ಬೆಳೆಯುತ್ತಿದ್ದಾಳೆ. ವಲ್ ಕುರ್ಆನಿಲ್ ಹಕೀಮ್ ಇನ್ನಕ ಲಮಿನಲ್ ಮುರ್ಸಲೀನ್ ಅಲಾ ಸಿರಾತಿಂ ಮುಸ್ತಕೀಮ್. ನಾನು ಕೊಡಗು ವಿದ್ಯಾಲಯ ಸ್ಕೂಲಿಗೆ ಹೋಗೋವರೆಗೂ ನಾನು ಹಾಡ್ತೀನಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಮುಂಚೆ ಸಣ್ಣೋಳಿರುವಾಗ ಅಮ್ಮ ನಿದ್ದೆ ಮಾಡ್ಬೇಕಾದ್ರೆ ನಾನು ಕೀಟ್ಲೆ ಮಾಡ್ತೀನಿ ಅಂತ ಅಮ್ಮ ಹೇಳ್ತಿದ್ರು. ನನ್ನ ನಿದ್ದೆ ಮಾಡಿ ನನಗೆ ಹಾಡು ಹೇಳಿ ನನ್ನ ನಿದ್ದೆ ಮಾಡಿಸು ಅಂತ. ಹಾಗೆ ಹಾಡು ಹೇಳ್ತಿದ್ದೆ ಅಷ್ಟೇ. ಆಮೇಲೆ ಕೊಡಗು ವಿದ್ಯಾಲಯಕ್ಕೆ ಹೋಗಾದ್ಮೇಲೆ ವಿದ್ಯಾ ಹೆಬ್ಬಾರ್ ಅಂತ ಒಂದು ಟೀಚರ್ ಇದ್ದರು. ಅವರು ಸುಮ್ಮನೆ ಕರೆಸಿ ನನ್ನ ಹಾಡು ಹೇಳಿಸ್ಬೇಕಾದ್ರೆ ಓ ಸಾಲಿಯಾ ಹಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಯಿತು ಮನೇಲೂ. ಭೃಂಗವು ಹೂವನು ಹುಡುಕುತ್ತಾ ಅಂಗಕ್ಕೆ ರಂಗನು ಮೆತ್ತುತ್ತಾ ಸಂಗಡ ಜೇನಂನೆ ಕೂತಾ ರಂಗಿನ ಕಮಲದಿ ಸೇರಿತು ಸೆರೆಯತಾ ಲಾಲಾ 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 ಬೆಳಗಾಯಿತು ನೋಡೆಲೋ ಭೃಂಗ ಬಲು ಬಿಸಿಲೇರಿತು ಬಾಭೃಂಗ. ತಂದೆ ತಾಯಿಯರ ಪ್ರೋತ್ಸಾಹ ಮಮತೆಗಳು ಸಾಲಿಹಾಳ ಗಾಯನ ಪ್ರತಿಭೆಗೆ ಸ್ಫೂರ್ತಿಯ ಸೆಲೆಯಾಗಿವೆ. ಪಂಚಮಿ ಹಬ್ಬ ಉಳ್ದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳ್ದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನನ್ನ ಅಣ್ಣ ನೋಡ ಸರದಾರ ಕೊರಳ ಕಟ್ಯಾನ ತಾಯ್ತಾ ಕರಿದಾರ. ನನ್ನ ಅಣ್ಣ ನೋಡ ಸರದಾರ ಕೊರಳ ಕಟ್ಯಾನ ತಾಯ್ತಾ ಕರಿದಾರ. ಸೊಂಟದೊಳಗ ಬೆಳ್ಳಿಯ ಉಡುದಾರ ಅವನೇ ಊರಿಗೊಬ್ಬ ಸರದಾರ. ಹಾಗೆ ಅವರು ನನ್ನ ಆಕಾಶವಾಣಿ ಕರ್ಕೊಂಡು ಹೋದರು ಮೊದಲನೇ ಬಾರಿ. ಹಾಡಿದೆ ಅಲ್ಲಿ. ಆಮೇಲೆ ಅದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆಗಿತ್ತು. ಸೆಕೆಂಡ್ ಸ್ಟ್ಯಾಂಡರ್ಡ್ ಬರಬೇಕಾದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ರು ಅಲ್ಲಿ. ಅದಾಗಿ 1 ವೀಕಲ್ಲಿ ಅವ್ರು ನನಗೆ 100 ರೂಪೀಸ್ ಚೆಕ್ ಕಳಿಸ್ಕೊಟ್ರು. ಅದು ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಅರ್ನ್ ಮಾಡಿದ ದುಡ್ಡು. ಹಾಗೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ನಲ್ಲೆಲ್ಲ ತುಂಬ ಹಾಡು ಹೇಳ್ಕೊಟ್ರು ಅವರೇ. ಆದರೆ ಸಂಗೀತ ಅಂತ ಏನೂ ಹೇಳ್ಕೊಟ್ಟಿರಲಿಲ್ಲ. ಸುಮ್ಮನೆ ಭಾವಗೀತೆಗಳು, ವಚನಗಳು ಹಾಗೆ ಹೀಗೆ ಹೇಳ್ಕೊಡ್ತಿದ್ರು ಅಷ್ಟೇ. ಆಮೇಲೆ ನನ್ನ ತಂದೆದು ಸ್ನೇಹಿತರೊಬ್ಬರಿದ್ದಾರೆ ಸತ್ಯಪ್ರಸಾದ್ ಅಂತ. ಅವರು ಹಾಡು ಹೇಳ್ಕೊಡ್ತಿದ್ರು ಅಷ್ಟೇ. ಅವರು ಹಾಡು ಹೇಳ್ಕೊಟ್ಟು ಅವ್ರದ್ದೊಂದು ಸ್ನೇಹ ಸಂಗಮ ಅಂತ ಒಂದು ಕಲಾವಿದರ ತಂಡ ಇತ್ತು. ಆ ತಂಡದಲ್ಲಿ ನನ್ನೂ ಸೇರಿಸ್ಕೊಂಡ್ರು. ಹಾಗೆ ಆ ತಂಡದಿಂದ ನಾನು ಕೊಡಗಿನಾದ್ಯಂತ ತುಂಬ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆ ತಂಡದ ಹೆಸರು ಸ್ನೇಹ ಸಂಗಮ ಅಂತ. ಅದರಲ್ಲಿ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ತು. ಮ್ಯೂಸಿಕ್ ಜೊತೆಲಿ ಹೇಗೆ ಹಾಡಬೇಕು, ಯಾವ ಹಾಡುಗಳು ಯಾವ ಆಡಿಯನ್ಸಿಗೆ ಕರೆಕ್ಟ್ ಆಗುತ್ತೆ,
ಹಾಗೆ ಇರೋ ಎಲ್ಲ ಬೇಸಿಕ್ಸು ನಾನು ಹತ್ರಲ್ಲೇ ಕಲ್ತ್ಕೊಂಡೆ. ಕಲಾರಸಿಕ ಸಾಗರಕ್ಕೆ ನನ್ನ ಕೋಟಿ ನಮನ, ಕಲಾರಸಿಕ ಸಾಗರಕ್ಕೆ ನನ್ನ ಕೋಟಿ ನಮನ, ಕನ್ನಡದ ಕಾವ್ಯ ನುಡಿಯೇ ನನ್ನ ನಿಮ್ಮ ಬಂಧನ, ಕಲಾರಸಿಕ ಸಾಗರಕ್ಕೆ ನನ್ನ ಕೋಟಿ ನಮನ. ನನ್ನ ಹಾಡು ನಿಮ್ಮ ಶ್ರವಣ, ನಡುವೆ ಸ್ನೇಹ ಕಿರಣ, ಸಾ ನಿರೆ ಸ ನಿ ದ ಪ ಮ ದ ಪ ಮ ಗರಿ ನೀರೇಗ ನೀರೇಗ ನೀರೇಗ. ಇನ್ನು ಮುಂದೆ ನನಗೆ ದೊಡ್ಡ ಸಿಂಗರ್ ಆಗಬೇಕು ಅಂತಿದೆ. ಓದಿ ಏನು ನಂಗೆ ಆಗಬೇಕು ಅಂತ ಏನು ಸ್ಪೆಷಲು ಆ್ಯಂಬಿಷನ್ಸ್ ಏನೂ ಇಲ್ಲ. ಆದರೆ ಹಿಂದೂಸ್ತಾನಿ ಸಂಗೀತ ಕಲಿತು ತುಂಬ ಗ್ರೇಟ್ ಸಿಂಗರ್ ಆಗಬೇಕು ಅಂತಿದ್ದೀನಿ. ಎನ್ನಂದರ ಆತ್ಮಾವಿಲ್ ನಿನ್ನಾತ್ಮ ಸಲ್ಲಾಪಂ ಈ ಜನ್ಮಂ ಸಂಪೂರ್ಣ. ಮಡಿಕೇರಿಯ ಈ ಹಾಡು ಹಕ್ಕಿಗೆ ಎಳೆಯ ಹರೆಯದಲ್ಲೇ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿವೆ. ಕಳೆದ ವರ್ಷ MSIN ಅವರು ಪ್ರಾಯೋಜಿಸಿದ್ದ ರಾಜ್ಯ ಮಟ್ಟದ ಯುವ ಪ್ರತಿಭಾಶೋಧದಲ್ಲಿ ಸಾಲಿಹಾ ಮಜೀದ್ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ತಾನಂ ತಪನಂ ಗಾನಂ ಗಮನಂ ಯಾನಂ ಯಮನಂ ಮುಗಲಿದಮಿ ಮೌನಂ ಪ್ರಣವ ಮಂದ್ರಣಂ ರಿಮಗರಿಸ ನಿಧಮ.